ಮಳೆ ಜೋರಾಗಿ ಬೀಳ್ತಾ ಇರುತ್ತೆ. ಮನೆ ಮುಂದೆ ಕೊಡೆ ಹಿಡಿದುಕೊಂಡು ಶಾರದಾ ಪ್ರಸಾದರು ನಿಂತಿರುತ್ತಾರೆ. ಶಾರದಾ, ಹೀಗೆ ಮಳೆಯಲ್ಲಿ ಎಷ್ಟು ಹೊತ್ತು ಅಂತ ನಿಂತಿರೋದು ಹೇಳು? ಸೊಸೆಂದ್ರು ನಮ್ಮ ಮನೆಯಲ್ಲಿರುವ 2 ಚೀಲ ಬೆಂಡೆಕಾಯಿನ ಏನು ಮಾಡ್ತಾರೋ ಹೇಳುವವರೆಗೂ ನಿಲ್ತೀನಿ. ಈ ಮುದ್ದು ಮನೆಯಲ್ಲಿ ಕೂಡ ಸೊಸೆಯನ್ನು ಕೇಳ್ಬೋದಲ್ಲ? ಹೀಗೆ ಮಳೆಯಲ್ಲಿ ಮನೆ ಮುಂದೆ ನಿಂತ್ಕೊಂಡು ಹಾಗೆ ದೀನವಾಗಿ ಮನೆ ಕಡೆ ನೋಡೋದೇನಕ್ಕೆ ಹೇಳು? ಎಷ್ಟು ಕೇಳಿದ್ರು ಸೊಸೆಗಳಿಂದ ಎಂತಹ ಉತ್ತರನೂ ಬರಲಿಲ್ಲ ರೀ. ಅದಕ್ಕೆ ಅಂತ ಹೀಗೆ ಮಳೆಯಲ್ಲಿ ನಿಂತ್ಕೊಂಡು ನೀನೇನು ಮಾಡಬೇಕು ಅಂದ್ಕೊಂಡಿದ್ದೀ ಶಾರದಾ? ಆ 2 ಚೀಲ ಬೆಂಡೆಕಾಯಿಗಳನ್ನು ನನ್ನ ಇಬ್ಬರು ಸೊಸೆಯರು ಏನು ಮಾಡ್ತಾರೋ ಹೇಳುವವರೆಗೂ ನಾನು ಹೀಗೆ ಈ ಮಳೆಯಲ್ಲಿ ನಿಂತಿರ್ತೀನಿ. ಶಾರದಾ, ನಿನಗೆ ನಿಲ್ಲುವ ಸಹನೆ ಇರ್ಬೋದು, ಆದರೆ ನಿನಗೆ ಕೊಡೆ ಹಿಡ್ಕೊಂಡು ನಿಲ್ಲುವ ಸಹನೆ ನನಗಿಲ್ಲ. ನನ್ನ ಮಾತು ಕೇಳು ಶಾರದಾ, ಮೊದಲು ಮನೆಯೊಳಗೆ ಹೋಗೋಣ ಬಾ. ದೊಡ್ಡ ಸೊಸೆ ಅನಾಮಿಕಾ ಟೀ ಬ್ರಹ್ಮಾಂಡವಾಗಿ ಮಾಡ್ತಾಳೆ. ಬಿಸಿ ಬಿಸಿ ಟೀ ಕುಡಿಯೋಣ. ಆ ನಂತರ ಇಬ್ಬರು ಸೊಸೆಯರನ್ನು ಕೂರಿಸಿ ಮನೆಯಲ್ಲಿರುವ 2 ಚೀಲ ಬೆಂಡೆಕಾಯಿನ ಏನು ಮಾಡ್ತಾರೋ ಕೇಳೋಣ. ನೀವೆಷ್ಟು ಹೇಳಿದ್ರು ನಾನು ಮನೆಯೊಳಗೆ ಕೂಡ ಬರಲ್ಲ ರೀ. ಬೇಕು ಅಂತಂದರೆ ನೀವು ಹೋಗಿ ಮನೆಯೊಳಗೆ, ನನ್ನ ಕೊಡೆ ನಾನೇ ಹಿಡ್ಕೋತೀನಿ. ಶಾರದಾ ಪ್ರಸಾದನ ಕೈಯಿಂದ ಕೊಡೆ ತೆಗೆದುಕೊಳ್ಳುತ್ತಾಳೆ. ಪ್ರಸಾದ್, ಈ ಕ್ಷಣಕ್ಕಾಗಿನೇ ಅಲ್ವಾ ಆಗಿನಿಂದ ನಾನು ಎದುರು ನೋಡ್ತಾ ಇರೋದು ಅಂದುಕೊಂಡು ಉಸಿರೆಳೆದುಕೊಳ್ಳುತ್ತಾನೆ. ಅನಾಮಿಕಾ ರಮೇಶ್ ಅವರ ರೂಮಿನಲ್ಲಿರುತ್ತಾರೆ. ಅನಾಮಿಕಾ, ಇನ್ನು ಎಷ್ಟು ಹೊತ್ತು ನಮ್ಮಮ್ಮ ಹಾಗೆ ಮಳೆಯಲ್ಲಿರ್ಬೇಕು? ಮಳೆಯಲ್ಲಿ ಇರುವಂತ ನಾನಾಗ್ಲಿ ಭಾವನ ಆಗ್ಲಿ ಅತ್ತೆಗೇನು ಹೇಳಿಲ್ವಲ್ಲ ರೀ. ಅತ್ತೆಯವರೇ ನಮ್ಮಿಬ್ಬರ ಮೇಲೆ ಕೋಪ ಮಾಡಿಕೊಂಡು ಹಾಗೆ ಮಳೆಯಲ್ಲಿ ನಿಂತಿದ್ದಾರೆ. ನೀನು ಭಾವನ ಸೇರಿ ಆ ಬೆಂಡೆಕಾಯಿ ಬಗ್ಗೆ ಆಲೋಚಿಸ್ಕೊಂಡು ಏನ್ ಮಾಡ್ತಿರೋ ಬೇಗ ಅಮ್ಮಂಗೆ ಮಾತು ಕೊಡಿ. ಇಲ್ಲಾಂದ್ರೆ ನೀವಿಬ್ರು ಹೋಗಿ ಮಳೆಯಲ್ಲಿ ನಿಂತ್ಕೊಳ್ಳಿ, ನಮ್ಮಮ್ಮ ಒಳಗ್ ಬರ್ತಾಳೆ. ಏನು ಅಂದ್ರೆ ನೀವು ಕೂಡ ನಾನು ಭಾವನ ಬೇಕು ಅಂತ ಮಾಡ್ತಾ ಇರೋ ಹಾಗೆ ಆಡ್ತಾ ಇದ್ದೀರಾ. ಅಮ್ಮ ಹೇಳಿದಾಗೆ ನೀನು ಭಾವನ ಕೇಳಿ ಬದನೆಕಾಯಿ ಹಾಕಿದ್ರೆ ಇಷ್ಟು ಕಷ್ಟವಿರ್ತಾ ಇರ್ಲಿಲ್ವಲ್ಲ ಅನಾಮಿಕಾ. ಅನಾಮಿಕಂಗೆ ಏನು ಮಾತನಾಡಬೇಕು ಅರ್ಥವಾಗಲಿಲ್ಲ. ರೂಮಿನೊಳಗಿಂದ ಹಾಲ್ಗೆ ಬರ್ತಾಳೆ. ಅಲ್ಲಿ ಭಾವನ ದುಃಖದಿಂದ ಕೂತಿರುತ್ತಾಳೆ. ನೀನ್ ಹೀಗೆ ದುಃಖದಿಂದ ಕೂತ್ಕೊಂಡಿದ್ಯಾ ಅಂದ್ರೆ ಮೈದುನ ಅವರು, ಹೌದು ಅಕ್ಕ, ನೀನು ಅತ್ತಿಗೆ ಸೇರಿ ಏನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಮಳೆಯಲ್ಲಿ ನಿಂತುಕೊಂಡ ನಮ್ಮಮ್ಮ ಮಾತ್ರ ಮನೆಯೊಳಗೆ ಬರಬೇಕು, ಇಲ್ಲ ಅಂದ್ರೆ ನೀನು ತವ್ರ ಮನೆಗೆ ಹೋಗ್ತೀಯ ಅಂತ ಜಗಳವಾಡಿದ್ದಾರೆ ನನ್ನ ಹತ್ರ. ತುಂಬಾ ತಲೆನೋವ್ತಾ ಇದೆ. ನೀನು ಸ್ವಲ್ಪ ಬಿಸಿ ಬಿಸಿ ಟೀ ಕೊಟ್ರೆ ಚೆನ್ನಾಗಿರುತ್ತಕ್ಕ. ಸರಿ ತಂಗಿ, ನನ್ನ ಪರಿಸ್ಥಿತಿ ಕೂಡ ಇಂಚು ಮಿಂಚು ಹಾಗೆ ಇದೆ, ಇಲ್ಲೇ ಕೂತ್ಕೋ. ಅನಾಮಿಕಾ ಕಿಚನ್ ಒಳಗೆ ಹೋಗುತ್ತಾಳೆ. ಆಗಲೇ ಪ್ರಸಾದ್ ಮನೆಯೊಳಗೆ ಬರುತ್ತಾನೆ. ಭಾವನಾ ಟವಲ್ ತಂದು ಕೊಡುತ್ತಾಳೆ. ಅನಾಮಿಕಾ ಬಿಸಿ ಬಿಸಿ ಟೀ ತಗೊಂಡು ಬಂದು ಕೊಡ್ತಾಳೆ. ಏನಮ್ಮ ಸೊಸೆ ಅಂದ್ರೆ, ಹಾಗೆ ನೀ ಮತ್ತೆ ಮಳೆಯಲ್ಲಿ ನಿಂತಿರೋದನ್ನ ನಾನ್ ನೋಡಲಾರ್ದೆ ಹೋಗ್ತಾ ಇದ್ದೀನಿ. ಆ 2 ಚೀಲ ಬೆಂಡೆಕಾಯಿನ ಏನ್ ಮಾಡ್ತಿರೋ ಹೇಳ್ರಿ ಅಮ್ಮ. ಮಾವಯ್ಯ, ನಾನು ಭಾವನಾ ಎಷ್ಟೋ ಆಲೋಚಿಸಿದ್ರು ಆ ಮಿಕ್ಕಿ ಹೋದ 2 ಚೀಲ ಬೆಂಡೆಕಾಯಿಗಳನ್ನ ಏನ್ ಮಾಡ್ಬೇಕು ತೋಚ್ತಾ ಇಲ್ಲ ಮಾವಯ್ಯ. ನೀನೇ ಅಂತ ಮಾತಂದ್ರೆ ಹೇಗಮ್ಮ ಸೊಸೆ? ಪ್ರತಿ ಸಮಸ್ಯೆಗೂ ಏನೋ ಒಂದು ಪರಿಹಾರ ತೋರಿಸುವ ಬುದ್ಧಿವಂತ ಹುಡುಗಿ ಅಲ್ವಾ ನೀನು? ಆಲೋಚಿಸು. ಇಲ್ಲ ಅಂದ್ರೆ ನಿಮ್ಮತ್ತೆ ಎಂದು ಪ್ರಸಾದ್ ಏನು ಹೇಳುತ್ತಾ ಇರುವಾಗ ಅನಾಮಿಕಾ ಮಾತಿನ ಮಧ್ಯದಲ್ಲಿ ಸೇರ್ಕೊಂಡು, ಅತ್ತೆ ಬಗ್ಗೆ ನೀವೇನು ದುಃಖ ಪಡಬೇಡಿ ಮಾವಯ್ಯ, ನಾನು ಈಗಲೇ ಹೋಗಿ ಅತ್ತೆನ ಮನೆಯೊಳಗೆ ಕರ್ಕೊಂಡ್ ಬರ್ತೀನಿ. ಟೀ ತಣ್ಣಗಾಗತ್ತೆ, ಕುಡಿದು ಬಿಡಿ ಎಂದು ಹೇಳುತ್ತಲೇ ಪ್ರಸಾದ್ ಸಂತೋಷ ಪಡುತ್ತಾನೆ. ಬಿಸಿ ಬಿಸಿ ಟೀ ಕುಡಿಲಿಕ್ಕೆ ಶುರು ಮಾಡ್ತಾನೆ. ಅನಾಮಿಕಾ ಮಳೆಯಲ್ಲಿ ನಿಂತುಕೊಂಡ ಶಾರದಳ ಹತ್ರಕ್ಕೆ ಬರ್ತಾಳೆ. ಏನ್ ಆಲೋಚಿಸಿದ್ದೀರಮ್ಮ ನೀವು? ಏನತ್ತೆ ಇದು? ಏನಾದ್ರೂ ಇದ್ರೆ ಮನೆಯಲ್ಲಿ ಮಾತಾಡೋಣ ಬನ್ನಿ. ಮೊದಲು ಮನೆಯೊಳಗೆ ಬನ್ನಿ. ನಾನೆಷ್ಟು ಹೇಳಿದ್ರು ಕೇಳದೆ ಒಳ್ಳೆ ದರ ಬರುತ್ತೆ ಅಂತ ಬೆಂಡೆಕಾಯಿ ತೋಟ ಹಾಕಿದ್ರ. ತೀರಾ ಕೈಗೆ ಬರೋ ಹೊತ್ತಿಗೇನೋ ಮಳೆ ಬರಲಿಕ್ಕೆ ಶುರುವಾಯ್ತು. ದರ ನೋಡಿದ್ರೆ ಬಿದ್ದು ಹೋಗಿದೆ. ಈಗ ಅದನ್ನ ಕೆರೆಯಲ್ಲಿ ಬಿಸಾಕೋದು ಬಿಟ್ಟು ಏನು ಮಾಡಕ್ಕಾಗಲ್ವಲ್ಲ. ಅನಾಮಿಕಾ ಭಾವನ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಳ್ಳುತ್ತಾರೆ. ಅತ್ತೆ, ಈ 1 ದಿನ ಸಮಯ ಕೊಡಿ ನನಗೆ. ನಾಳೆ ಬೆಳಿಗ್ಗೆವರೆಗೆ ಆಲೋಚಿಸಿ ಆ ಮಿಕ್ಕಿ ಹೋದ 2 ಚೀಲ ಬೆಂಡೆಕಾಯಿನ ಮಾರಾಟ ಮಾಡ್ತೀವಿ. ನೀವು ನಮ್ಮನ್ನು ನಂಬಿ ಅತ್ತೆ. ಹೌದು ಅತ್ತೆ, ನಮ್ಮನ್ನು ನಂಬಿ. ಈಗಂತೂ ಮನೆಯೊಳಗೆ ಬನ್ನಿ. ಮಳೆಯಲ್ಲಿ ಹೆಚ್ಚು ಹೊತ್ತು ಇರೋದು ಅಷ್ಟು ಒಳ್ಳೇದಲ್ಲ ಅತ್ತೆ ಎಂದು ಇಬ್ಬರು ಸೊಸೆಯರು ಸುಮಾರಾಗಿ ಅರ್ಧ ಗಂಟೆಯಿಂದ ಬೇಡಿಕೊಂಡ ನಂತರ ಶಾರದಾ ಮನೆಯೊಳಗೆ ಬರಲಿಕ್ಕೆ ಒಪ್ಪಿಕೊಳ್ಳುತ್ತಾಳೆ. ಅನಾಮಿಕಾ ಭಾವನ ಸಂತೋಷ ಪಡುತ್ತಾರೆ. ಸೊಸೆ ಅಂದ್ರೆ 1 ದಿನ ಮಾತ್ರ ಗಡುವು ಕೊಡ್ತೀನಿ ನಿಮಗೆ. ನಾಳೆ ಬೆಳಿಗ್ಗೆ ನಾನು ಹೇಳುವ ಹೊತ್ತಿಗೆ ಆ ಬೆಂಡೆಕಾಯಿನ ಏನ್ ಮಾಡ್ತಿರೋ ಅಂತ ಶುಭವಾರ್ತೆ ನೀವು ನಂಗೆ ಹೇಳಬೇಕು. ಹಾಗೆ ಅತ್ತೆ.
ಎಂದು ಹೇಳುತ್ತಲೇ ಶಾರದಾ ಕೊಡೆಯನ್ನು ಬಿಟ್ಟು ಕ್ಷಣದಲ್ಲಿ ಓಡಿ ಮನೆಯೊಳಗೆ ಹೋಗುತ್ತಾಳೆ. ಹಾಗೆ ಆ ದಿನ ಕಳೆಯುತ್ತದೆ. ಶಾರದಾ ಬೆಳಿಗ್ಗೆ 7 ಹೊತ್ತಿಗೆ ಸೊಸೆಯರಿಬ್ಬರು ಹಿತ್ತಲಿನಲ್ಲಿ ಸೌದೆ ಒಲೆ ಇಟ್ಟಿರುತ್ತಾರೆ. ಭಾವನಾ ಬೆಂಡೆಕಾಯಿನ ಕಟ್ ಮಾಡ್ತಾ ಇದ್ರೆ ಅನಾಮಿಕಾ ಬೆಂಡೆಕಾಯಿ ಪಕೋಡ ಮಾಡ್ತಾ ಇರ್ತಾಳೆ. ಶಾರದಂಗೆ ಕೋಪ ಬರುತ್ತೆ. ಏನ್ ಮಾಡ್ತಾ ಇದ್ದೀರಾ ಸೊಸೆ ಅಂದ್ರೆ, 2 ಚೀಲ ಬೆಂಡೆಕಾಯಿಗಳನ್ನ ಹೀಗೆ ಪಕೋಡಿ ಮಾಡಿ ಯಾರಿಗೆ ತಿನ್ಸ್ಬೇಕು ಅಂದ್ಕೊಂಡಿದ್ದೀರಾ ನೀವಿಬ್ರು ಸೇರಿಸಿ? ಅತ್ತೆ, ಈ ಬೆಂಡೆಕಾಯಿ ಪಕೋಡ ನೋಡಿ, ನಾವು ನಮಗಾಗಿ ಅಲ್ಲ, ಮತ್ತೆ ಮದುವೆಯಲ್ಲಿ ಇಡೋಣ ಅಂತ. ಅತ್ತೆ, ಏನು ಮದುವೆಯಲ್ಲಿ ಇಡೋದಕ್ಕ? ಅಂದ್ರೆ ನೀವಿಬ್ಬರು ಬೆಂಡೆಕಾಯಿ ಪಕೋಡ ಮಾಡಿ ಮದುವೆ ನಡುವೆ ಜಾಗಕ್ಕೆ ಹೋಗಿ ಬಿಸಿ ಬಿಸಿ ಬೆಂಡೆಕಾಯಿ ಪಕೋಡನ್ನ ಮಾರ್ತೀರಾ? ಅಲ್ಲ ಅತ್ತೆ, ರಮಣಿ ಅಕ್ಕ ಫೋನ್ ಮಾಡಿದ್ರು. ಏನು ಮದುವೆಗಳಿಗೆ ಫಂಕ್ಷನ್ಗೆ ಎಲ್ಲದಕ್ಕೂ ಕ್ಯಾಟರಿಂಗ್ ಮಾಡ್ತಾಳಲ್ವಾ, ಆ ರಮಣಿ ಬಗ್ಗೆನ ನೀನ್ ಹೇಳುದು? ಹೌದು ಅತ್ತೆ, ಆ ರಮಣಿ ಅಕ್ಕನ ಬಗ್ಗೆನೆ. ರಾತ್ರಿ 10 ಗಂಟೆಗೆ ಫೋನ್ ಮಾಡಿದ್ರು. ಆ ಟೈಮಲ್ಲಿ ಯಾಕೆ ಫೋನ್ ಮಾಡಿದ್ಲಂತೆ? ನನಗ್ ಮಾತ್ರ ಏನ್ ಗೊತ್ತು ಅತ್ತೆ, ಮಾತಾಡಿದ್ರಿ ಅಲ್ವೇನೆ ಗೊತ್ತಾಗೋದು. ಮೊದ್ಲಂತೂ ನಾನು ಈ ಟೈಮ್ಗೆ ಯಾಕೆ ಫೋನ್ ಮಾಡಿದ್ಲು ಅಂತ ಗಾಬರಿ ಆದೆ ಅತ್ತೆ. 2ನೇ ಸಲ ಮತ್ತೆ ಫೋನ್ ಮಾಡಿದ್ಲು. ಆಗ ಧೈರ್ಯದಿಂದ ಲಿಫ್ಟ್ ಮಾಡಿ ಮಾತಾಡ್ದೆ. ಆಗ ಹೇಳಿದ್ಲು ರಮಣಿ, ಒಂದು ಮದುವೆಯಲ್ಲಿ ಬೆಂಡೆಕಾಯಿ ಪಕೋಡ ಮಾಡೋದಿಕ್ಕೆ ಬೆಂಡೆಕಾಯಿಗಳು ಬೇಕು, ನಿನ್ ಹತ್ರ ಇದೆಯಾ ಅಂತ ಕೇಳಿದ್ಲು. ನಾನಂತೂ ತುಂಬಾ ಸಂತೋಷ ಪಟ್ಟೆ. ಆಗ್ಲೇ ನನಗ್ ಫೋನ್ ಮಾಡಿ ಹೇಳಿದ್ಲು. ನಾನು ಕೂಡ ಸಂತೋಷ ಪಟ್ಟೆ ಅತ್ತೆ. ಒಂದು ಬೆಂಡೆಕಾಯಿ ಮಾತ್ರನೇ ಅಲ್ಲ ಅನಾಮಿಕಾ, ಬೆಂಡೆಕಾಯಿ ಪಕೋಡ ಮಾಡಿ ಕೊಡಿ, ಪಕೋಡ ಮಾಡಿದ್ದಕ್ಕೆ ದುಡ್ಡು ಕೊಡ್ತೀನಿ ಅಂತ ಕೂಡ ಹೇಳಿದ್ಲು ಅತ್ತೆ. ಖಾಲಿಯಾಗಿದ್ರೆ ಏನ್ ಬರುತ್ತೆ ಅಂತ ನಾನು ಅಕ್ಕ ಸೇರಿ ಈ ಕೆಲಸ ಮಾಡೋದಕ್ಕೆ ಒಪ್ಕೊಂಡ್ವಿ ಅತ್ತೆ. ಎಷ್ಟೋ ಸ್ವಲ್ಪ ದುಡ್ಡು ಬರುತ್ತೆ ಅಂತಲ್ಲ, ಇಲ್ಲಿ ನೋಡಿ ಹೀಗೆ ಮಾಡ್ತಾ ಇದ್ದೀವಿ ಎಂದು ಸೊಸೆಯರು ಹೇಳಿದ್ದು ಶಾರದಂಗೆ ಹಿಡಿಸುತ್ತದೆ. ಮತ್ತೊಂದು ಮಾತು ಆಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಸಮಯ ಕಳೆಯುತ್ತಿದ್ದ ಹಾಗೆ ಅನಾಮಿಕಾ ಭಾವನ ಸೇರಿ ಬೆಂಡೆಕಾಯಿ ಪಕೋಡ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ತನ್ನ ಮನೆ ಹತ್ತಿರ ರಮಣಿ ಗಾಬರಿಯಿಂದ ಪದೇ ಪದೇ ತನ್ನ ಕೈಯಲ್ಲಿರುವ ಫೋನ್ ಅನ್ನು ನೋಡ್ತಾ ಇರ್ತಾಳೆ. ರಮಣಿ ಗಂಡ ಸತ್ಯಮೂರ್ತಿ ಬರ್ತಾನೆ. ಏನಾಯ್ತು ರಮಣಿ, ಅನಾಮಿಕಾ ಅವರು ಬೆಂಡೆಕಾಯಿ ಪಕೋಡ ತಗೊಂಡ್ ಬಂದ್ರ? ನಾನು ಅವ್ರ ಫೋನ್ಗಾಗಿ ಎದುರು ನೋಡ್ತಾ ಇದ್ದೀನಿ ರೀ. ಇದುವರೆಗೂ 2 ಸಲ ಮಾಡಿದೆ. ಅನಾಮಿಕಾ ಅವರೇನೋ ಫೋನ್ ಎತ್ತುತ್ತಾ ಇಲ್ಲ. ತಿರುಗಿ ಅವರಿಂದ ಫೋನ್ ಬರುತ್ತೇನೋ ಅಂತ ಆತುರತೆಯಿಂದ ಎದುರು ನೋಡ್ತಾ ಇದ್ದೀನಿ ಎಂದು ಹೇಳುತ್ತಾಳೆ ರಮಣಿ. ಸತ್ಯಮೂರ್ತಿ ಏನು ಮಾತನಾಡಲಿಲ್ಲ. ಆಗ್ಲೇ ಅನಾಮಿಕಾ ಭಾವನ ಇಬ್ಬರು ದೊಡ್ಡ ದೊಡ್ಡ ಪಾತ್ರೆಯನ್ನು ತಳ್ಳುಗಾಡಿ ಮೇಲೆ ಇಟ್ಕೊಂಡು ರಮಣಿ ಹತ್ರ ಬರ್ತಾರೆ. ರಮಣಿ ಅಕ್ಕ, ಓ ರಮಣಿ ಅಕ್ಕ. ರಮಣಿ ಹೊರಗೆ ಬಂದು ನೋಡುತ್ತಾಳೆ. ಅನಾಮಿಕಾ ಭಾವನ ಕಾಣಿಸುತ್ತಾರೆ. ಅವರು ತೆಗೆದುಕೊಂಡು ಬಂದ ತಳ್ಳುಗಾಡಿಯ ಮೇಲೆ ದೊಡ್ಡ ದೊಡ್ಡ ಪಾತ್ರೆಗಳು ಕಾಣಿಸುತ್ತದೆ. ರಮಣಿ ಆತುರತೆಯಿಂದ ಪಾತ್ರೆಗಳ ಮುಚ್ಚಳ ತೆಗೆದು ನೋಡುತ್ತಾಳೆ. 2 ಪಾತ್ರೆ ತುಂಬಾ ಘಮಘಮ ವಾಸನೆ ಬರ್ತಾ ಇರುವ ಬೆಂಡೆಕಾಯಿ ಪಕೋಡ ಕಾಣಿಸುತ್ತೆ. ರಮಣಿ ಮುಖ ಸಂತೋಷದಿಂದ ಬೆಳಗಿ ಹೋಗುತ್ತೆ. ತುಂಬಾ ಸಂತೋಷ ಅನಾಮಿಕಾ, ನೀವು ಮಾಡಿದ್ದು ನನಗೆ ಮಾಮೂಲು ಸಹಾಯವಲ್ಲ. ಸಹಾಯ ಅಂತ ಹೇಳಿ ದುಡ್ಡೇನಾದ್ರೂ ಕೊಡಲ್ವಾ ಅಕ್ಕ? ಅಯ್ಯೋ ಭಾವನಾ, ದುಡ್ಡು ಕೊಡದೆ ಇರ್ತೀನ ಹೇಳು? ಹೇಳಿದ್ದಕ್ಕಿಂತ 1000 ರೂಪಾಯಿ ಹೆಚ್ಚಿಗೆನೆ ಕೊಡ್ತೀನಿ ಎಂದು ಹೇಳಿ ರಮಣಿ 2000 ಕೊಡುತ್ತಾಳೆ. ಅನಾಮಿಕಾ ಭಾವನ ದುಡ್ಡನ್ನು ನೋಡಿ ಸಂತೋಷ ಪಡುತ್ತಾರೆ. ಅಕ್ಕ, ಇನ್ನೂ ಏನಾದ್ರೂ ಬೇಕಿದ್ರೆ ಹೇಳು, ನಾನು ಭಾವನ ಸೇರಿ ಮಾಡ್ತೀವಿ. ಹೌದು ಅಕ್ಕ, ನಾನು ನಮ್ಮಕ್ಕ ಇಬ್ರು ಬರ್ತೀವಿ. ಯಾವ ಕೆಲಸವಾದ್ರೂ ಇದ್ರೆ ಹೇಳು. ಅಂದ್ರೆ ನನ್ ಜೊತೆ ಮದುವೆಗೆ ಬನ್ನಿ. ಅಲ್ಲಿ ನೀವು ಮಾಡಿದ ಬೆಂಡೆಕಾಯಿ ಪಕೋಡವನ್ನ ನೀವೇ ಬಡಿಸ್ಬಿಡಿ. ಆ ಕೆಲಸ ಮಾಡಿದ್ದಕ್ಕೆ ತಲೆಗೆ 1000 ರೂಪಾಯಿ ಕೊಡ್ತೀನಿ ಎಂದು ರಮಣಿ ಹೇಳುತ್ತಲೇ ಅನಾಮಿಕಾ ಭಾವನ ಒಪ್ಪಿಕೊಳ್ಳುತ್ತಾರೆ. ಅನಾಮಿಕಾ ತಕ್ಷಣ ಫೋನ್ ತೆಗೆದುಕೊಂಡು ಅತ್ತೆ ಶಾರದಂಗೆ ಫೋನ್ ಮಾಡ್ತಾಳೆ. ಏನ್ ಸೊಸೆ? ಅತ್ತೆ, ನಾನು ತಂಗಿ ರಮಣಿ ಅಕ್ಕನ ಜೊತೆ ಕ್ಯಾಟ್ರಿಂಗ್ಗೆ ಹೋಗ್ತಾ ಇದ್ದೀವಿ. 1000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾಳೆ. ನಾವಿಬ್ರು ಹೋಗ್ತಾ ಇದ್ದೀವಿ, ಮತ್ತೆ ರಾತ್ರಿ ಬರ್ತೀವಿ. ಸರಿಯಮ್ಮ ಸೊಸೆ, ಜಾಗೃತಿಯಾಗಿ ಹೋಗ್ ಬನ್ನಿ ಎಂದು ಹೇಳುತ್ತಾಳೆ ಶಾರದಾ. ಅನಾಮಿಕಾ ಭಾವನ ಆನಂದಪಟ್ಟು ರಮಣಿ ಜೊತೆ ಸೇರಿ ಹೋಗುತ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಒಂದು ಮದುವೆ ಮಂಟಪದಲ್ಲಿ ಭಾವನ ಅನಾಮಿಕಾ ಸೇರಿ ಮಾಡಿದ ಬೆಂಡೆಕಾಯಿ ಪಕೋಡವನ್ನು ಊಟಕ್ಕೆ ಬಂದವರಿಗೆ ಹಾಕುತ್ತಾ ಇರುತ್ತಾರೆ. ಊಟ ತಿಂದವರು ಮಾಡಿದ ಅಡಿಗೆ ಬಗ್ಗೆ ಅಲ್ಲದೆ ಬೆಂಡೆಕಾಯಿ ಪಕೋಡದ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ. ಆ ಮಾತನ್ನು ಕೇಳಿ ವಾರಗಿತ್ತಿಯರು ಬಹಳ ಸಂತೋಷ ಪಡುತ್ತಾರೆ. ಇನ್ನು ಆಗಿನಿಂದ ರಮಣಿಗೆ ಬೇಕಾದ ಎಲ್ಲ ರೀತಿಯ ಅಡುಗೆಗಳನ್ನು ಮಾಡುತ್ತಾ ದುಡ್ಡನ್ನು ಸಂಪಾದಿಸುತ್ತಾ ಆನಂದದಿಂದ ಅತ್ತೆ ಶಾರದಳ ಜೊತೆ ಸೇರಿ ಜೀವಿಸ್ತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಊರಿನಲ್ಲಿ ಕುಂಭದ್ರೋಣ ಮಳೆ ಬೀಳ್ತಾ ಇರುತ್ತದೆ. ಒಂದು ಮಣ್ಣಿನ ಮನೆಯಲ್ಲಿ ಶಾರದಾ, ಪ್ರಸಾದ್, ರಮೇಶ್, ವಿನೋದ್, ಮಾಲತಿ ತಿನ್ನೋದಕ್ಕೆ ಕೂತಿರುತ್ತಾರೆ. ಸೊಸೆ, ನಾವೆಲ್ಲರೂ ಬಂದು ಕೂತಿದೀವಿ.
ನೀನು ಹೇಳಿದ ಆ ವೆರೈಟಿ ಟಿಫಿನ್ ಅನ್ನು ಕೊಡು, ಹೊಟ್ಟೆ ತುಂಬಾ ತಿಂದು ಮನಸಾರಿ ನಿನ್ನನ್ನು ಮೆಚ್ಕೋತೀವಿ ಎಂದು ಗಟ್ಟಿಯಾಗಿ ಕೇಕೆ ಹಾಕುತ್ತಾಳೆ ಶಾರದಾ. ಅಡಿಗೆ ಮನೆಯಲ್ಲಿ ಪೂರಿ ಮಾಡ್ತಾ ಇರುವ ಅನಾಮಿಕಾ, ಆಗೋಯ್ತು ಅತ್ತೆ, 1-2 ನಿಮಿಷದಲ್ಲಿ ಬಂದು ಟಿಫಿನ್ ಕೊಡ್ತೀನಿ ಎಂದು ಹೇಳುತ್ತಾಳೆ. ಆ ಮಾತನ್ನು ಕೇಳಿ ಪ್ರಸಾದ್, ಏನೇ ಶಾರದಾ, ಅಡಿಗೆ ಮನೆಯಲ್ಲಿ ಸೊಸೆ ಒಬ್ಳೆ ಕಷ್ಟಪಡ್ತಾ ಇದ್ದಾಳಲ್ಲ, ನೀನಾಗ್ಲಿ ಮಗಳಾದ್ರೂ ಹೋಗಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡ್ಬೋದಲ್ಲ. ಅಯ್ಯೋ, ನಾನ್ ಹೋದ್ರೆ ಅಡಿಗೆ ಮನೆಯಲ್ಲಿ ಗಲಾಟೆ ಹೆಚ್ಚಾಗಲ್ವಾ? ಆಗ ಸೊಸೆ ಸರಿಯಾಗಿ ಅಡಿಗೆ ಮಾಡಲ್ಲ, ಹಡಹುಡಿ ಮಾಡ್ತಾಳೆ, ಅದು ನಮ್ಗೇನೋ ಹಿಡ್ಸಲ್ಲ. ಉಪ್ಪಿದ್ರೆ ಖಾರ ಇರಲ್ಲ, ಖಾರ ಇದ್ರೆ ಉಪ್ಪಿರಲ್ಲ. ಏನು ಸೊಸೆ ಅಡಿಗೆ ಅಂದ್ರೆ ಹಡಹುಡಿ ಮಾಡಿದ ನೀವೇ ಅಲ್ಲ ಅತ್ತೆ ಅಂತ ನನ್ನೇ ಅಂತಾಳೆ. ಅಮ್ಮ ಹೇಳದ್ದು ನಿಜನೇ ಅಪ್ಪ, ಅತ್ತಿಗೆ ಮಾಡುವ ಅಡಿಗೆಗೆ ನಾವು ಅಡ್ಡಪಡಿಸದೇ ಇದ್ರೆ ಅದೇ ದೊಡ್ಡ ಸಹಾಯ. ಆದ್ರೆ ಅತ್ತಿಗೆ ಏನ್ ಮಾಡ್ತಾಳೆ ತಿಳ್ಕೊಬೇಕಲ್ಲ ತಂಗಿ, ಅದು ಕಲ್ತ್ಕೊಂಡ್ರೆ ನಾಳೆ ನೀನು ಅತ್ತೆ ಮನೆಗೆ ಹೋದಾಗ ನಿನ್ಗೆ ಹೆಲ್ಪ್ ಆಗುತ್ತಲ್ಲ. ಹೌದು ತಂಗಿ, ಚಿಕ್ಕಣ್ಣಯ್ಯ ಹೇಳಿದಾಗೆ ನೀನು ನಿಮ್ಮ ಅತ್ತಿಗೆ ಹತ್ರ ಅಡ್ಗೆ ಕಲ್ತ್ಕೋಬಹುದಲ್ಲ. ನನಗಂತೂ ಹಸುವೆಯಿಂದ ತಲೆ ತಿರುಗ್ತಾ ಇದೆ, ಬೇಗ ಹಾಕು ಅಂತ ಅನಾಮಿಕಂಗೆ ಹೇಳಿ. ಎಲ್ಲರೂ ನಗುತ್ತಾ ಮಾತನಾಡಿಕೊಳ್ಳುತ್ತಾ ಇರುವಾಗ ಅಡಿಗೆ ಮನೆಯಲ್ಲಿ ಅನಾಮಿಕಾ ಕೊನೆ ಪೂರಿಯನ್ನು ಎಣ್ಣೆಯಿಂದ ತೆಗೆಯುತ್ತಾಳೆ. ಮತ್ತೊಂದು ಕಡೆ ಶುಂಠಿ ಏಲಕ್ಕಿ ಹಾಕಿದ ಘಮಘಮ ಅನ್ನುವ ಚಾಯನ್ನು ಸಿದ್ಧ ಮಾಡಿರುತ್ತಾಳೆ. ಬರ್ತಾ ಇದೆಯಾ ಅತ್ತಿಗೆ? ಹಾ, ಬರ್ತಾ ಇದ್ದೀನಿ ಮಾಲತಿ ಎಂದು ಹೇಳಿ ಅನಾಮಿಕಾ ದೊಡ್ಡ ಟ್ರೇನ್ ಅಲ್ಲಿ ಬಿಸಿ ಬಿಸಿ ಪೂರಿಗಳನ್ನು ಹಿಡಿದುಕೊಂಡು ಅವರ ಹತ್ರಕ್ಕೆ ಬರ್ತಾಳೆ. ಅವರ ಮುಂದೆ ಇಡುತ್ತಾಳೆ. ಎಲ್ಲರೂ ಅದನ್ನ ಸಂತೋಷದಿಂದ ನೋಡುತ್ತಾರೆ. ವಾವ್, ಇವೆಲ್ಲ ನಮ್ಗಾಗಿ ನಾತ್ಗೆ. ಹೌದು ಮೈದನವರೇ, ಈ ಮಳೆನಲ್ಲಿ ಎಲ್ರಿಗೂ ಹಿಡ್ಸೋ ಹಾಗೆ ಬಿಸಿ ಬಿಸಿ ಚಾಯ್ ಪೂರಿ ಮಾಡಿದೀನಿ. ಚಾಯ್ ಪೂರಿನಾ? ಇದು ಹೊಸ ಕಾಂಬಿನೇಷನ್ ಆಗಿದೆ ಅತ್ಗೆ, ತಿಂದು ನೋಡಿ, ಹಿಡಿಸಿದ್ರೆ ಮತ್ತೆ ಮಾಡ್ತೀನಿ ಎಂದು ಅಡುಗೆ ಮನೆಯೊಳಗೆ ಹೋಗುತ್ತಾಳೆ ಅನಾಮಿಕಾ. ಬಿಸಿ ಬಿಸಿ ಚಾಯ್ ಪಾತ್ರೆಯನ್ನು ತೆಗೆದುಕೊಂಡು ಅವರ ಹತ್ರಕ್ಕೆ ಬರ್ತಾಳೆ. ಎಲ್ಲರಿಗೂ ಪ್ಲೇಟ್ ಇಡುತ್ತಾಳೆ. ಬಂಗಾರ ಬಣ್ಣದಲ್ಲಿರುವ ಉದ್ದಿದ ಪೂರಿಯನ್ನು ಹಾಕಿ ಪಕ್ಕದಲ್ಲೇ ಬಿಸಿ ಬಿಸಿ ಚಾಯನ್ನು ಕೊಡುತ್ತಾಳೆ. ಮೊದಲು ರಮೇಶ್ ಒಂದು ಪೂರಿ ಚೂರನ್ನು ತಿನ್ನುತ್ತಾನೆ, ಹಿಡಿಸುತ್ತದೆ. ತುಂಬಾ ಚೆನ್ನಾಗಿದೆ ಅನಾಮಿಕಾ. ವಿನೋದ್ ಕೂಡ ತಿನ್ನುತ್ತಾನೆ, ಅವನಿಗೆ ಕೂಡ ತುಂಬಾ ಹಿಡಿಸುತ್ತದೆ. ನಿಜ ಅದಕ್ಕೆ ಈ ಬಿಸಿ ಬಿಸಿ ಚಾಯ್ ಪೂರಿ ತುಂಬಾ ಚೆನ್ನಾಗಿದೆ, ನನಗೆ ಇನ್ನೊಂದೆರಡು ಪೂರಿ ಹಾಕೋದ್ಗೆ. ಅನಾಮಿಕಾ ಸಂತೋಷ ಪಡುತ್ತಾಳೆ. ವಿನೋದನಿಗೆ 2 ಪೂರಿ ಹಾಕುತ್ತಾಳೆ. ಮಕ್ಕಳ ಮಾತನ್ನು ತಡೆದುಕೊಳ್ಳಲಾರದ ಶಾರದಾ ಬಿಸಿ ಬಿಸಿ ಚಾಯಲ್ಲಿ ಬಿಸಿ ಬಿಸಿ ಪೂರಿಯನ್ನು ಅದ್ಕೊಂಡು ತಿಂತಾಳೆ. ಶಾರದಾಳ ಕಣ್ಣು ಆನಂದದಿಂದ ಮಿಂಚಿ ಹೋಗುತ್ತೆ. ಸೊಸೆ, ನಿಜವಾಗಿ ನೀನು ಕೈ ಅಡಿಗೆಯಲ್ಲಿ ಮಹಾರಾಣಿ. ಬಡವರ ಮನೆಯಲ್ಲಿದ್ರು ಈ ರುಚಿ ಮಾತ್ರ ರಾಜಭೋಗದ ಹಾಗಿದೆ. ಎಲ್ಲರೂ ಆನಂದದಿಂದ ತಿನ್ನುತ್ತಾ ಮೆಚ್ಚಿಕೊಳ್ಳುತ್ತಾ ಇರುತ್ತಾರೆ. ರಮೇಶ್ ತಿನ್ನೋದು ಆಗಿ ಹೋಗುತ್ತೆ. ಅನಾಮಿಕಾ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ನನ್ನ ಲಂಚ್ ಬಾಕ್ಸ್ ತಗೊಂಬಾ. ಇನ್ನು ಅನ್ನ ಸಾರು ಮಾಡಿಲ್ಲ ರೀ, ಆದ್ಮೇಲೆ ನಾನೇ ತರ್ತೀನಿ, ನೀವು ಆಫೀಸ್ಗೆ ಹೋಗಿ. ಸರಿ ಅನಾಮಿಕಾ ಎಂದು ರಮೇಶ್ ಸೈಕಲ್ ಮೇಲೆ ಟೌನ್ ಕಡೆಗೆ ಹೊರಟು ಹೋಗ್ತಾ ಇರ್ತಾನೆ. ರಮೇಶ್ ಟೌನ್ ನಲ್ಲಿ ಕೊರಿಯರ್ ಕಂಪನಿಯಲ್ಲಿ ಗುಮಾಸ್ತನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಓದು ಕಡಿಮೆ ಆಗಿದ್ದರಿಂದ ಸಂಪಾದನೆ ಕೂಡ ಕಡಿಮೆಯಾಗಿ ಬರ್ತಾ ಇರುತ್ತೆ. ಅದರಿಂದ ತಮ್ಮನ ಓದು, ತಂಗಿಯ ಮದುವೆ, ಅವನ ಮುಂದಿರುವ ಸಮಸ್ಯೆಗಳು. ಒಂದು ಅರ್ಧ ಗಂಟೆಯ ನಂತರ ಕೊರಿಯರ್ ಆಫೀಸ್ಗೆ ಬರುತ್ತಾನೆ. ತನ್ನ ಸೀಟಲ್ಲಿ ಕೂತ್ಕೋತಾನೆ. ಪಕ್ಕದ ಟೇಬಲ್ ಇರುವ ಪರಮೇಶ್ ಮಾತನಾಡಿಸ್ತಾನೆ. ಏನ್ರಿ ರಮೇಶ್ ಅವರೇ, ಈ ದಿನ ಲಂಚ್ ಬಾಕ್ಸ್ ಜೊತೆ ಬಂದಿಲ್ಲ? ಮಳೆ ಕಾರಣದಿಂದ ಮನೆಯಲ್ಲಿ ಅನಾಮಿಕಾ ಬಿಸಿ ಬಿಸಿ ಚಾಯ್ ಪುರಿ ಮಾಡ್ತಾ ಇದ್ಲು. ಅದರಿಂದ ಲಂಚ್ಗಾಗಿ ಅಡಿಗೆ ಮಾಡಲಾರ್ದೆ ಹೋದ್ಲು. 1 ಗಂಟೆ ನಂತರ ಅವಳೇ ತಗೊಂಡ್ಬರ್ತೀನಿ ಅಂತ ಹೇಳಿದಾಳೆ. ಏನು, ಬಿಸಿ ಬಿಸಿ ಚಾಯ್ ಪುರಿ ತಿಂದ್ರ? ಇದು ಹೊಸ ರೀತಿಯ ಟಿಫಿನ್? ಹೌದು ರೀ, ನಮ್ಮ ಅನಾಮಿಕಾ ತಯಾರು ಮಾಡಿದ್ದು. ಚಾಯ್ ಪೂರಿ ತಿನ್ನೋದೇನೋ ಅಂದ್ಕೊಂಡೆ ಹೊರತು ಬಿಸಿ ಬಿಸಿ ಪೂರಿನ ಘಮಘಮ ಅನ್ನೋ ಟೀಯಲ್ಲಿ ಅದ್ಕೊಂಡು ತಿಂತಾ ಇದ್ರೆ ಅನಾಮಿಕಾ ಹೇಳಿದ ಮಜಾ ಆಗ ಗೊತ್ತಾಯ್ತು. ತುಂಬಾ ಚೆನ್ನಾಗಿತ್ತು ಎಂದು ರಮೇಶ್ ಹೇಳುತ್ತಾ ಇದ್ದರೆ ಪರಮೇಶ್ ಬಾಯಿಂದ ಲಾಲಾರಸ ಹರಿಯುತ್ತೆ. ರಮೇಶ್ ನೋಡಿ ನಗುತ್ತಾನೆ. ಪರಮೇಶ್ ತಕ್ಷಣ ಒರೆಸ್ಕೊತಾನೆ. ಆಗ ಅವರ ಮ್ಯಾನೇಜರ್ ರಾಮಸ್ವಾಮಿ ಬರ್ತಾರೆ. ಅದರಿಂದ ಇಬ್ಬರು ಕೆಲಸ ಮಾಡ್ಕೋತಾ ಇರ್ತಾರೆ. ಅಡಿಗೆ ಮನೆಯಲ್ಲಿ ಲಂಚ್ಗಾಗಿ ಅಡಿಗೆ ಮಾಡ್ತಾ ಇರುವ ಅನಾಮಿಕಳ ಹತ್ತಿರ ಶಾರದಾ ಬರ್ತಾಳೆ. ಏನ್ ಮಾಡ್ತಾ ಇದೀಯ ಸೊಸೆ? ಮಧ್ಯಾಹ್ನ ತಿನ್ನೋದಕ್ಕೆ ಬಿಸಿ ಬಿಸಿ ಅನ್ನ, ಘಮಘಮ ಅನ್ನುವ ಪಪ್ಪು ಸಾರು ಮಾಡ್ತಾ ಇದ್ದೀನತ್ತೆ. ಪೂರಿಗಳಿದ್ಯಾ? ಆಗಿ ಹೋಯ್ತಾ? ಆಗೋಯ್ತು ಅತ್ತೆ. 1-2 ಕೂಡ ಏನು ಇಲ್ವಾ ಸೊಸೆ? ಯಾಕೆ ಅತ್ತೆ? ಸೀತಮ್ಮ ಗೊತ್ತಲ್ಲ ಸೊಸೆ, ಒಬ್ಬಳೇ ಇರ್ತಾಳೆ. ಈ ಮಳೆನಲ್ಲಿ ಏನಾದ್ರೂ ಮಾಡ್ಕೋತಳೋ ಇಲ್ವೋ ಅಂತ ಬಿಸಿ ಬಿಸಿ ಪೂರಿ, ಬಿಸಿ ಬಿಸಿ ಟೀ ಇದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ದೆ. ನೀವ್ ಹೇಳೋದು ನಿಜಾನೇ ಅತ್ತೆ. ಬೆಳಗಿನಿಂದ ಮಳೆ ನಿಲ್ತಾನೆ ಇಲ್ಲ. ಆಕೆ ಹೊರಗೆ ಹೋಗಿ ಏನು ತಗೊಂಡ್ಬರುವ ಪರಿಸ್ಥಿತಿ ಕೂಡ ಇಲ್ಲ. ಅದಕ್ಕೆ ಕೇಳ್ದೆ ಸೊಸೆ. ಪೂರಿ ಅಂತೂ ಆಗಿ ಹೋಗಿದೆ, ಸ್ವಲ್ಪ ಹಿಟ್ಟು ಪಕ್ಕದಲ್ಲಿ ಇಟ್ಟಿದ್ದೀನಿ, ಈಗ್ಲೇ ಮತ್ತೆ 4 ಪೂರಿ ಮಾಡಿ ಕೊಡ್ತೀನಿ ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ಮತ್ತೊಂದು ಒಲೆ ಮೇಲೆ ಪೂರಿ ಕರಿಯಲಿಕ್ಕೆ ಶುರು ಮಾಡುತ್ತಾಳೆ. ಆಗಲೇ ಮಾಲತಿ ಅಡಿಗೆ ಮನೆಯೊಳಗೆ ಬರ್ತಾಳೆ. ಅತ್ತಿಗೆ, ಈ ಸಲ ನಾನು ಕೂಡ ಸಹಾಯ ಮಾಡ್ತೀನಿ.
ಏನಾಯ್ತು? ಹಸುವೆ ತೀರಿದ ಮೇಲೆ ಸಹಾಯ ನೆನಪಿಗೆ ಬಂತ? ಅಯ್ಯೋ ಅದಕ್ಕೆ ಆಟ ಆಡಿಸ್ಬೇಡ, ನಿಜವಾಗಿ ನಂಗೆ ಕಲ್ತ್ಕೋಬೇಕು ಅಂತಿದೆ. ಈಗ ಬೇಡ ಮಾಲತಿ, 4 ಪೂರಿನೇ ಅಲ್ವಾ, ನಾನೇ ಮಾಡ್ಬಿಡ್ತೀನಿ. ಸ್ವಲ್ಪ ಹೊತ್ತಿಗೆ ಬಿಸಿ ಬಿಸಿ ಪೂರಿಗಳು ಸಿದ್ಧವಾಗುತ್ತದೆ. ಅನಾಮಿಕಾ ಒಂದು ಚಿಕ್ಕ ಡಬ್ಬದಲ್ಲಿ ಪೂರಿಗಳು ಮತ್ತೊಂದು ಪಾತ್ರೆಯಲ್ಲಿ ಚಾಯ್ ಹಾಕಿ ಮಾಲತಿಗೆ ಕೊಡುತ್ತಾಳೆ. ಮಾಲತಿ, ನೀನು ತಗೊಂಡೋಗಿ ಸೀತಮ್ಮಂಗೆ ಕೊಡು. ಸರಿ ಅತ್ತಿಗೆ. ಕೊಡೆ ಹಿಡಿದುಕೊಂಡು ಮಾಲತಿ ಮಳೆಯಲ್ಲಿ ಸೀತಮ್ಮಳ ಮನೆಗೆ ಹೋಗುತ್ತಾಳೆ. ಸೀತಮ್ಮ ಚಿಕ್ಕ ಗುಡಿಸಿನಲ್ಲಿ ಒಂಟಿಯಾಗಿ ಕೂತಿರ್ತಾಳೆ. ಸೀತಮ್ಮ, ಬಾಗಿಲು ತೆಗಿರಿ. ಯಾರಮ್ಮ? ನಾನು ಮಾಲತಿ. ಬಾಗಿಲು ತೆಗೆದ ಸೀತಮ್ಮ ಮಾಲತಿ ಕೈಯಲ್ಲಿರುವ ಪೂರಿಗಳು ಚಾಯನ್ನು ನೋಡಿ ಆಶ್ಚರ್ಯ ಹೋಗ್ತಾಳೆ. ಇದೆಲ್ಲ ಏನಮ್ಮ? ನಮ್ಮ ಅತ್ತಿಗೆ ಕಳ್ಸಿದ್ದಾಳೆ. ಈ ಮಳೆಯಲ್ಲಿ ನೀವು ಏನು ಮಾಡ್ಕೊಳ್ಳಲ್ಲ ಅಂತ ಅತ್ತಿಗೆನೆ ಕಳ್ಸಿದ್ದಾಳೆ. ಆ ಮಾತನ್ನು ಕೇಳಿದ ಸೀತಮ್ಮನ ಕಣ್ಣಿನಲ್ಲಿ ನೀರು ಬರುತ್ತೆ. ಈ ದಿನದಲ್ಲಿ ಪಕ್ಕದ ಮನೆಯವರು ಕೂಡ ಹಚ್ಕೊಳ್ಳಲ್ಲ, ನಿಮ್ಮ ಕುಟುಂಬ ಮಾತ್ರ ಬಂಗಾರದಂತಮ್ಮ. ಸೀತಮ್ಮ ಆನಂದದಿಂದ ಪೂರಿಗಳು ತಿನ್ನುತ್ತಾ ಬಿಸಿ ಬಿಸಿ ಚಾಯನ್ನು ಕುಡಿಯುತ್ತಾಳೆ. ಮಾಲತಿ ತಿರುಗಿ ಮನೆಗೆ ಬರುತ್ತಾಳೆ. ಅಷ್ಟರಲ್ಲಿಯೇ ಮಧ್ಯಾಹ್ನವಾಗುತ್ತದೆ. ಅನಾಮಿಕಾ ಘಮಘಮ ಅನ್ನುವ ಪಪ್ಪು ಸಾರು, ಬಿಸಿ ಬಿಸಿ ಅನ್ನ ಸಿದ್ಧ ಮಾಡುತ್ತಾಳೆ. ರಮೇಶ್ಗಾಗಿ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡುತ್ತಾಳೆ. ಸೊಸೆ, ಮಳೆ ಇನ್ನೂ ಕಡಿಮೆ ಆಗಿಲ್ಲ, ಈಗ ಟೌನ್ ವರೆಗೆ ಹೇಗೆ ಹೋಗ್ತೀಯಾ? ಆದ್ರೂ ಹೋಗ್ಬೇಕು ಅತ್ತೆ, ಅವರು ಮಧ್ಯಾಹ್ನ ಊಟ ಮಾಡದೇ ಇದ್ರೆ ಕಷ್ಟ ಅಲ್ವಾ? ನಾನು ಜೊತೆಯಾಗಿ ಬರ್ತೇನಮ್ಮ. ಬೇಡ ಮಾವಯ್ಯ, ನೀವು ಒದ್ದೆ ಆಗ್ತೀರಾ, ನಾನು ಕೊಡೆ ತಗೊಂಡು ಹೋಗಿ ಬರ್ತೀನಿ. ಲಂಚ್ ಬಾಕ್ಸ್ ಬ್ಯಾಗ್ ಅಲ್ಲಿ ಇಟ್ಕೊಂಡು ಅನಾಮಿಕಾ ಹೊರಡುತ್ತಾಳೆ. ದಾರಿಯೆಲ್ಲ ಕೆಸರಾಗಿರುತ್ತದೆ. ಮಳೆ ಹನಿಗಳು ಇನ್ನು ಬೀಳುತ್ತಾನೆ ಇರುತ್ತದೆ. ಆಫೀಸ್ ನಲ್ಲಿ, ರಮೇಶ್ ಅವರೇ, ನೀವು ಹೇಳಿದ ಚಾಯ್ ಪೂರಿ ಬಗ್ಗೆ ಆಲೋಚಿಸ್ತಾ ಇದ್ದೀನಿ ರೀ. ಅಷ್ಟು ಚೆನ್ನಾಗಿದೆಯಾ ಕತೆ? ಕತೆ ಅಲ್ಲ ಸಾರ್, ನನ್ನ ಹೊಟ್ಟೆ ಈಗ ಕೂಡ ನಂಗೂ ತಿನ್ಬೇಕು ಅನ್ನಿಸ್ತಾ ಇದೆ. ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕಾ ಬರುತ್ತಾಳೆ. ಅತ್ತಿಗೆ ಅವರೇ, ನೀವು ಮಾಡಿದ ಚಾಯ್ ಪೂರಿ ಬಗ್ಗೆ ಕೇಳಿ ನಂಗೆ ಕೂಡ ರುಚಿ ನೋಡ್ಬೇಕು ಅನ್ನಿಸ್ತಾ ಇದೆ. ಮೈದನ ಅವರೇ, ಬರುವ ಭಾನುವಾರ ಮನೆಗೆ ಬನ್ನಿ, ಮಾಡಿ ಕೊಡ್ತೀನಿ. ನಿಜವಾಗಿನೇ ಅಂತ ಇದ್ದೀರಾ? ಹೌದು, ನಿಜಾನೇ ಹೇಳ್ತಾ ಇದ್ದೀನಿ. ಮಾಧವಿನ ಕೂಡ ಕರ್ಕೊಂಡ್ ಬನ್ನಿ. ಆ ಮಾತನ್ನು ಕೇಳಿ ಪರಮೇಶ್ ಸಂತೋಷ ಪಡುತ್ತಾನೆ. ಆದರೆ ಅದೇ ಸಮಯದಲ್ಲಿ ಅವರ ಮಾತುಗಳನ್ನೆಲ್ಲ ಕೇಳ್ತಾ ಇರುವ ಮ್ಯಾನೇಜರ್ ರಾಮಸ್ವಾಮಿ ತನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರುತ್ತೆ. ಈ ಚಾಯ್ ಪೂರಿ ಬಗ್ಗೆ ಎಲ್ರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಅಂದ್ರೆ ಇದರಲ್ಲೇನೋ ಪ್ರತ್ಯೇಕತೆ ಇದ್ದ ಹಾಗಿದೆ. ಒಂದು ಸಲ ನಾನು ರುಚಿ ನೋಡ್ಬೇಕು ಅಂದುಕೊಂಡು ತನ್ನ ಮನೆಯಿಂದ ತಂದುಕೊಂಡ ಲಂಚ್ ಬಾಕ್ಸ್ ತಿನ್ನಲಿಕ್ಕೆ ಶುರು ಮಾಡುತ್ತಾನೆ. ಸಮಯ ಕಳೆಯುತ್ತಾ ಇರುತ್ತದೆ. ಸಾಯಂಕಾಲ ರಮೇಶ್ ಮನೆಗೆ ಬಂದು, ಅನಾಮಿಕಾ, ನಮ್ಮ ಮ್ಯಾನೇಜರ್ ಕೂಡ ನಿನ್ನ ಚಾಯ್ ಪೂರಿ ತಿನ್ನೋದಕ್ಕೆ ಬರ್ತೀನಿ ಎಂದಿದ್ದಾರೆ. ಅಯ್ಯೋ, ದೊಡ್ಡವರು ಬಂದ್ರೆ ನಾನೇನ್ ಮಾಡ್ಬೇಕು? ಭಯಪಡ್ಬೇಡ ಸೊಸೆ, ನೀನ್ ಯಾವತ್ತಿನ ಹಾಗೆ ಮಾಡಿದ್ರೆ ಸಾಕು. ಅತ್ತಿಗೆ, ಈ ಸಲ ನಂಗ್ ಕೂಡ ಹೆಚ್ಚು ಪೂರಿ ಎತ್ತಿಡು. ಮೊದ್ಲು ನಂಗೆ ಎತ್ತಿಡು ಅತ್ತಿಗೆ. ಮನೆಯಲ್ಲಿ ಎಲ್ಲರೂ ನಗುತ್ತಾರೆ. ಭಾನುವಾರ ಬಂದೇ ಬರುತ್ತೆ. ಬೆಳಗಿನಿಂದ ಮಳೆ ಮತ್ತೆ ಶುರುವಾಗುತ್ತದೆ. ಅನಾಮಿಕಾ ಬೆಳಗಿನ ಜಾವವೇ ಎದ್ದು ಪೂರಿಗಳಿಗಾಗಿ ಹಿಟ್ಟು ಕಲಿಸುತ್ತಾಳೆ. ಶುಂಠಿ, ಯಾಲಕ್ಕಿ ಹಾಕಿ ಪ್ರತ್ಯೇಕವಾಗಿ ಚಾಯ್ ಸಿದ್ಧ ಮಾಡುತ್ತಾಳೆ. ಸ್ವಲ್ಪ ಹೊತ್ತಿಗೆ ರಾಮಸ್ವಾಮಿ, ಪರಮೇಶ್ ಹೆಂಡತಿಯರ ಜೊತೆ ಅಲ್ಲಿಗೆ ಬರುತ್ತಾರೆ. ನಮಸ್ಕಾರ. ಬನ್ನಿ ಸ್ವಾಮಿ, ಬನ್ನಿ. ಅನಾಮಿಕಾ ಬಿಸಿ ಬಿಸಿ ಪೂರಿಗಳು ಚಾಯ್ ತೆಗೆದುಕೊಂಡು ಬಂದು ಕೊಡುತ್ತಾಳೆ. ರಾಮಸ್ವಾಮಿ ಒಂದು ಪೂರಿಯನ್ನು ಚಾಯಲ್ಲಿ ಮುಳುಗಿಸಿ ತಿನ್ನುತ್ತಾನೆ. ಒಂದು ಕ್ಷಣ, 2ನೇ ಚೂರು ತಿನ್ನುತ್ತಾನೆ, 3ನೇ ಚೂರು ತಕ್ಷಣ ತಿನ್ನುತ್ತಾನೆ. ಎಲ್ಲರೂ ಅವನ ಕಡೆನೇ ನೋಡ್ತಾ ಇರ್ತಾರೆ. ಆಹಾ, ಅದ್ಭುತ. ನಿಜವಾಗಿನ ಸರ್, ನಾನು ಎಷ್ಟೋ ಹೋಟೆಲಲ್ಲಿ ತಿಂದಿದ್ದೀನಿ, ಆದ್ರೆ ಇಂತಹ ಚಾಯ್ ಜೊತೆ ಪೂರಿ ತಿನ್ನೋದು ಇದೇ ಮೊದಲ ಸಲ. ತುಂಬಾ ಚೆನ್ನಾಗಿದೆ. ಪರಮೇಶ್ ಕೂಡ ತಿಂದು ಆನಂದದಿಂದ ಕಣ್ಣು ದೊಡ್ಡದಾಗಿ ಮಾಡುತ್ತಾನೆ. ಅತ್ತಿಗೆ ಅವರೇ, ಇದು ಸೂಪರು. ಅನಾಮಿಕಾ, ನಿಮಗೆ ಒಂದು ಸಲಹೆ ಹೇಳ್ತೀನಿ. ಹೇಳಿ ಸರ್. ಟೌನ್ ಬಸ್ ಸ್ಟ್ಯಾಂಡ್ ಹತ್ರ ಚಿಕ್ಕ ಚಾಯ್ ಪುರಿ ಸ್ಟಾಲ್ ಇಟ್ಕೊಮ್ಮ. ಆದ್ರೆ ಸರ್, ನಮ್ಮ ಹತ್ರ ದುಡ್ಡಿಲ್ಲ. ದೊಡ್ಡ ಶಾಪ್ ಅಗತ್ಯವಿಲ್ಲ, ಚಿಕ್ಕ ಗಾಡಿ ಸಾಕು. ನಾನು ಸ್ವಲ್ಪ ಸಹಾಯ ಮಾಡ್ತೀನಿ. ಈ ಆಲೋಚನೆ ತುಂಬಾನೇ ಚೆನ್ನಾಗಿದೆ ಸ್ವಾಮಿ. ಹೌದು, ಸೊಸೆಕಾಯಿಯ ಅಡಿಗೆಗೆ ಒಳ್ಳೆ ಹೆಸರು ಬರುತ್ತೆ. ಕೆಲವು ದಿನದ ನಂತರ ರಾಮಸ್ವಾಮಿ ಸಹಾಯದಿಂದ ಟೌನ್ ಬಸ್ ಸ್ಟ್ಯಾಂಡ್ ಹತ್ತಿರ ಚಿಕ್ಕ ಗಾಡಿ ಇಡುತ್ತಾರೆ. ಅದರ ಮೇಲೆ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಅನಾಮಿಕಾ ಬಿಸಿ ಬಿಸಿ ಚಾಯ್ ಪುರಿ ಅಂತ ಬರೆಯುತ್ತಾರೆ. ಚಿಟಪಿಟ ಹನಿಗಳು, ತಣ್ಣನೆಯ ಗಾಳಿ, ಘಮಘಮ ಅನ್ನುವ ಚಾಯ್, ಬಿಸಿ ಬಿಸಿಯಾಗಿ ಉಬ್ಬಿದ ಪೂರಿಗಳು. ಅವುಗಳನ್ನು ತಿನ್ನೋದಿಕ್ಕೆ ದೂರದ ಊರಿನಿಂದ ಕೂಡ ಜನರು ಬರಲಿಕ್ಕೆ ಶುರು ಮಾಡುತ್ತಾರೆ. ಶಾರದಾಳ ಕಣ್ಣಿನಲ್ಲಿ ಆನಂದ ಮಿಂಚುತ್ತದೆ. ಸೊಸೆ, ಒಂದು ಕಾಲದಲ್ಲಿ ಈ ಮಣ್ಣಿನ ಮನೆಯಲ್ಲಿ ತಿನ್ನೋದಕ್ಕೆ ಕೂಡ ಕಷ್ಟಪಡ್ತಾ ಇದ್ವಿ. ಆದ್ರೆ ನಿನ್ನ ಕಷ್ಟದಿಂದ ಈ ದಿನ ಎಲ್ರೂ ಸಂತೋಷವಾಗಿದ್ದೀವಿ. ದೇವರು ಎಲ್ರಿಗೂ ಅವಕಾಶ ಕೊಡ್ತಾನೆ. ಆದ್ರೆ ಅದನ್ನು ಉಪಯೋಗಿಸುವವರು ಸ್ವಲ್ಪ ಜನನೇ. ಅದನ್ನು ತೆಗೆದುಕೊಂಡ ಅದೃಷ್ಟ ಅನಾಮಿಕಂದೆ. ಆ ಮಾತನ್ನು ಕೇಳಿ ಅನಾಮಿಕಾ ನಾಚಿಕೆಯಿಂದ ನಗುತ್ತಾಳೆ. ಹಾಗೆ ಮಳೆಯಲ್ಲಿ ಬಿಸಿ ಬಿಸಿ ಚಾಯ್ ಪುರಿ ಮಾರಿಕೊಳ್ಳುತ್ತಾ ಅನಾಮಿಕಾ ಕುಟುಂಬವನ್ನು ಸಂತೋಷದಿಂದ ನೋಡ್ಕೋತಾ ಇದ್ಲು. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.